ಅದೆಲ್ಲ ಆದಮೇಲೆ ಏನಾಯಿತು? ಸಭಾಪತಿಗಳ ಹತ್ರ ಹೋಗ್ತೀರಿ, ಅದಾದಮೇಲೆ ಮತ್ತೆ FIR ಆಗುತ್ತೆ. ಸಭಾಪತಿಗಳ ಹತ್ರ ನಾವು ನಮ್ಮ ನಾಯಕರು, ಕಾನೂನು ಸಚಿವರಾಗಲಿ ನಮ್ಮೆಲ್ಲ ನಾಯಕರು ಕೂತ್ಕೊಂಡು 3 ಗಂಟೆ ನಾವೆಲ್ಲ ಇದನ್ನು ಮಾಡಿ FIR ಆಯಿತು. ಯಾಕಂತಂದರೆ ಸಭಾಪತಿಗಳಿಗೂ ಶಾಕ್ ಆಯಿತು, ಈ ಮಟ್ಟಕ್ಕೆ ಈ ರೀತಿ ಆಗಿದೆಯಾ ಅಂತ ಹೇಳಿ ಎಲ್ಲರಿಗೂ ಶಾಕ್ ಆಯಿತು. ಮಾನ್ಯ ಮುಖ್ಯಮಂತ್ರಿಗಳು 2-3 ಸರಿ ನಮಗೆ ಫೋನ್ ಮಾಡಿ ಏನಮ್ಮ ಅಂತ ನನಗೆ ಸಾಂತ್ವನ ಹೇಳಿದ್ರು. ಆ ಸಂದರ್ಭದಲ್ಲಿ ಇಡೀ ಕಾಂಗ್ರೆಸ್ ಪಕ್ಷದ ಎಲ್ಲ MLAಗಳು ಮಂತ್ರಿಗಳು ನನಗೆ ಭೇಟಿಯಾಗಿ ನನಗೆ ಸಾಂತ್ವನ ಹೇಳಿ ನನಗೆ ಧೈರ್ಯ ತುಂಬಿದರು. FIR ಫೈಲ್ ಮಾಡಿದ್ವಿ. ನನಗೆ ಆದಂಥ ಅನ್ಯಾಯನ ಕೂತ್ಕೊಳ್ಳೋಂಥ ಜಾಯಮಾನ ಅಲ್ವೇ ಅಲ್ಲ. FIR ಫೈಲ್ ಮಾಡಿದೆ. ಅರೆಸ್ಟ್ ಆಯ್ತು, ರಾತ್ರೋರಾತ್ರಿ ಅವ್ರನ್ನ ಸುತ್ತಾಡಿಸ್ತಾರೆ, ಯಾರೋ ಸಚಿವರ ಒತ್ತಡಕ್ಕೆ ಮನದು ಅನ್ನುವಂಥದ್ದು. ಹೇಗ್ರಿ ಒತ್ತಡ ಮಾಡಲಿಕ್ಕಾಗತ್ತೆ? ಅನ್ಯಾಯ ಆದವಳು ನಾನು, ನನಗೆ ಅನ್ಯಾಯ ಆಗಿದೆ, ಶಾಕ್ನಲ್ಲಿದ್ದಂಥವಳು ನಾನು, ಹೇಗ್ರಿ ಸಚಿವರು ಒತ್ತಡ? ಕಾನೂನು ಅನ್ನೋದಿಲ್ವಾ? ಏನು ಇವ್ರು ಮತ್ತೆ ಖಾನಾಪುರ ಪೊಲೀಸ್ ಸ್ಟೇಷನ್ನಲ್ಲಿ ಎಲ್ಲ ಮುಖಂಡರ ಜೊತೆ ರಾಜಾರೋಷವಾಗಿ ಕೂತ್ಕೊಂಡಿದ್ರಲ್ಲ, ಹೇಗ್ರಿ ಸಚಿವರು ಒತ್ತಡ? ಹೇಗ್ರಿ ಮಾಡಲಿಕ್ಕಾಗುತ್ತೆ? ಪೊಲಿಟಿಕಲ್ ಆಗಿ ಇದನ್ನು ಅವ್ರು ತೊಗೊಂಡು ಹೋಗಿ ಏನೋ ಒಂದು ಯುದ್ಧ ಮಾಡಿದ ಹಾಗೆ ಪೋರ್ಟ್ರೇಟ್ ಮಾಡ್ಕೊಳ್ತಾ ಇದ್ದೀರಾ. ನಿಮಗೆ ಗೊತ್ತಿಲ್ವಾ ನೀವು ಅಂದಿರೋ ಮಾತು? ನಿಮಗಾದರೂ ಗೊತ್ತಿದೆಯಲ್ಲ ನೀವು ಅಂದಿರೋದು? ನನ್ನ ಹತ್ರ ಸಾಕ್ಷಿ ಇದೆಯಲ್ಲ, ಇದೇ ಮಾಧ್ಯಮದಲ್ಲಿ ಎಲ್ಲರೂ ತೋರಿಸಿದಾರಲ್ಲ ನೀವೇನು ಘನಂದಾರಿ ಕೆಲಸ ಮಾಡಿದ್ದೀರಿ ಅಂತ ಹೇಳಿ. ಈಗ ಹೂ ಏನು, ಹಾರ ಏನು, ತುರಾಯಿ ಏನು, ಆನೆ ಪಟ್ಟಿ ಏನು, ನಿಮಗೆ ಎಷ್ಟು 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 ಸ್ಟಿಚಸ್ ಬಿದ್ದಿದೆ ರವಿ ಅಣ್ಣ? ಎಷ್ಟು ಸ್ಟಿಚಸ್ ಬಿದ್ದಿದೆ? 1, 2, 3, 4, 10, 15 ಎಷ್ಟು ಸ್ಟಿಚಸ್ ಬಿದ್ದಿದೆ ಹಣೆಗೆ? ಅವತ್ತೇನಾದರೂ CT ರವಿ ಅವರು ಬಂದು ಅಕ್ಕ ತಪ್ಪಾಗಿದೆ ಕ್ಷಮಿಸ್ಬಿಡಿ ಅಂತಿದ್ರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರು ಯಾವ ರೀತಿ? ಯಾವತ್ತೂ ಕ್ಷಮಿಸೋದಿಲ್ಲ ಬ್ರದರ್. ಒಬ್ಬ ಮಹಿಳೆ ಆಗಿ ಲಕ್ಷ್ಮೀ ಹೆಬ್ಬಾಳ್ಕರು ನನ್ನ ಒಂದು ಇದು ಎಲ್ಲ ಬಿಡಿ, ಒಬ್ಬ ಮಹಿಳೆಯಾಗಿ ಇಂಥ ಪದವನ್ನು ಸದನದಲ್ಲಿ ಬಳಸಿದಂಥ ಈ ರವಿಯನ್ನು ಯಾವತ್ತೂ ಕ್ಷಮಿಸುವಂಥ ಕ್ರಮೇನೇ ಬರೋದಿಲ್ಲ, ದೇವರೂ ಕ್ಷಮಿಸೋದಿಲ್ಲ. ರವಿ ಅವ್ರ ಪತ್ನಿ ಹೇಳ್ತಾರೆ, ನನ್ನ ಗಂಡ ಕೊಲೆ ಮಾಡಿದ್ದನ್ನು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಏನು ನೋಡಿದಾರಾ, ಕೊಲೆಗಡುಕ ಅಂತೇಳಿ ಯಾಕೆ ಹೇಳಿದರು? ಹಾಗಾದರೆ ರಾಹುಲ್ ಗಾಂಧಿ ಅವರು ಡ್ರಗ್ಸ್ ತಗೊಳ್ಳೋದನ್ನು ರವಿ ಅವರು ನೋಡಿದ್ರೇನಮ್ಮ? ರವಿ ಅವ್ರು ನೋಡಿದ್ರೇನಮ್ಮ? ನಿಮ್ಮ ಹಸ್ಬೆಂಡ್ ನೋಡಿದ್ರಾ ರಾಹುಲ್ ಗಾಂಧಿ ಅವರು ಡ್ರಗ್ಸ್ ತಗೊಳ್ಳೋದನ್ನ? ಆಧಾರ ರಹಿತ ಯಾರ್ದಾದ್ರೂ ಮೇಲೆ ನೀವು ಇದನ್ನು ಮಾಡುವಂಥ ಸಂದರ್ಭದಲ್ಲಿ ನಿಮಗೂ ಕೂಡ ಅಂತಾರೆ ಇನ್ನೊಬ್ರು ಅನ್ನೋದನ್ನ ಮೊದಲು ತಲೆಯಲ್ಲಿ ವಿಚಾರ ಮಾಡ್ಕೊಂಡು ಮಾತಾಡಬೇಕು. ಯಾಕೆ ಅನ್ಬೇಕು? ರವಿ ಅವರು ರಾಹುಲ್ ಗಾಂಧಿ ಅವ್ರಿಗೆ ಡ್ರಗ್ ಅಡಿಕ್ಟ್ ಅಂತ ನೋಡಿದ್ರ ಅವರು, ಅಥವಾ ಅವ್ರ ಜೊತೆ ಕೂತ್ಕೊಂಡು ಡ್ರಗ್ಸ್ ತಗೊಂಡ್ರ? ಮುಂದಿನ ಯಾವ ರೀತಿ